ಪೌಲನೇ ಹೇಳ್ತಾ ಇದ್ದಾನೆ, ಎರಡು ರೀತಿಯಾದಂತ ಪಾತ್ರೆಗಳಿರುತ್ತೆ. ಒಂದು ಹೀನಾಯವಾದಂತ ಪಾತ್ರೆ, ಇನ್ನೊಂದು ಗೌರವದ ಸ್ಥಾನದಲ್ಲಿ ಇರುವಂತ ಪಾತ್ರೆ. ಹೇಳೋದಕ್ಕೆ ನಾನು ಒಳ್ಳೆ ಪಾತ್ರೆ ಆಗಿರಬೇಕು, ನಾನು ದೇವರಿಂದ ಉಪಯೋಗಿಸಲ್ಪಡಬೇಕು, ನಾನು ಬಲವಾದಂತ ಪಾತ್ರೆಯಾಗಿ ಮಾರ್ಪಡಬೇಕಾದ್ರೆ 20ನೇ ವಚನದಲ್ಲಿ ಪೌಲನ್ ಹೇಳ್ತಾನೆ, ನೀನೇನು ಮಾಡ್ಬೇಕಂತೆ ಉತ್ತಮವಾದಂತ ಪಾತ್ರೆ ಆಗಕ್ಕೆ? ಈ ಲೋಕದ ಜೊತೆಗೆ ಇಜ್ಜೋಡಾಗಿರುವಂತ, ಇತರರನ್ನ ಆಕರ್ಷಿಸೋದಕ್ಕೆ ಜೀವಿಸುವಂತ, ಇನ್ನೊಬ್ಬರನ್ನ ಮರಳುಗೊಳಿಸೋದಕ್ಕೆ ಜೀವಿಸುವಂತ ಹೀನ ಸ್ಥಿತಿಯುಳ್ಳಂತ ಮನುಷ್ಯರನ್ನ ನೀವೇನು ಮಾಡ್ಬೇಕ್ರಿ? ಬಿಟ್ಟು ಬಂದ್ರೆ ಗೌರವಾನ್ವಿತ ಪಾತ್ರೆಯಾಗಿ ಮಾರ್ಪಡುತ್ತೀರಾ ಅಂತ ದೇವರ ವಾಕ್ಯ ಹೇಳ್ತಾರೆ. ನಿನ್ನ ಗೌರವ ಇವತ್ತಿನ ತನಕ ಎತ್ತಲ್ಪಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಜೊತೆ ಇರುವಂತ ಜನರು ನಿನ್ನನ್ನ ಎಳೆದು ಅವರ ಸ್ಥಾನಕ್ಕೆ ನಿಲ್ಲಿಸುತ್ತಾ ಇದ್ದಾರೆ. ನಿನ್ನ ಸ್ಥಾನ ಪಾಪವಲ್ಲ, ನಿನ್ನ ಸ್ಥಾನ ದೇವರ ಪ್ರಸನ್ನ